ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ಗಿಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಬಿಗ್ ಬಾಸ್ ಸೀಸನ್ನಲ್ಲಿ ಗಿಲ್ಲಿ ಗೆಲ್ಲಬೇಕೆಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನ ಗೌಡ ನೇತೃತ್ವದ ಸೇವಾನಗರದ ಗಿಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಓಂ ಶಕ್ತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸನ್ನ ಗೌಡ, ಅನಿಲ್, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಉಸ್ತುವಾರಿ ಆಚಾರ್ಯ ಮಂಜುನಾಥ್, ಪೂಜಾರಿಪಾಳ್ಯ ಹನುಮಯ್ಯ, ಶ್ರೀಪತಿಹಳ್ಳಿ ಮಂಜುನಾಥ್ ಸೇರಿದಂತೆ ಗಿಲ್ಲಿ ಅಭಿಮಾನಿ ಬಳಗದವರು ಇದ್ದರು. ಏನಿವತ್ತು ಒಬ್ಬೊಂದು ಗ್ರಾಮೀಣ ಭಾಗದ ಪ್ರತಿಭೆ ಇವತ್ತು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಇವತ್ತೇನು ಆಟವನ್ನು ಆಡ್ತಾ ಇದ್ದಾರೆ. ದಯಮಾಡಿ ನಾವು ಕಲರ್ಸ್ ಕನ್ನಡದಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ. ಇದರಲ್ಲಿ ಯಾವುದೇ ಥರದ ರಾಜಕೀಯ ಆಗಲಿ, ಯಾವುದೇ ಥರದ ಒತ್ತಡ ಆಗಲಿ ಇರೋದು ಬೇಡ. ಒಬ್ಬ ಪ್ರತಿಭೆ, ಗ್ರಾಮೀಣ ಪ್ರತಿಭೆಗೆ ಇವತ್ತು ಸಿಗಬೇಕಾದಂಥ ಸ್ಥಾನಮಾನಗಳು ಅದು ನಿಷ್ಠೆಯಿಂದ ಸಿಗಲಿ ಅಂತೇಳಿ ದಯಮಾಡಿ ನಾನು ಕಲರ್ಸ್ ಕನ್ನಡ ಮತ್ತು ಕಿಚ್ಚ ಸುದೀಪ್ ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಏನಿವತ್ತು ಮಾಗಡಿ ತಾಲೂಕಿನಲ್ಲಿ ಗಿಲ್ಲಿ ಅಭಿಮಾನಿಗಳಿಂದ ಬಡವರ ಮಗ, ಒಳ್ಳೆಯ ಕಲಾವಿದ ಗಿಲ್ಲಿ ನಟ ಅವರು ಬಿಗ್ ಬಾಸ್ನಲ್ಲಿ ಗೆದ್ದು ಬರಲಿ ಅಂತೇಳಿ ವಿಶೇಷವಾಗಿ ಎಲ್ಲಿಂದ ಯಾವ ಊರಿಂದ ಹೋಗ್ತದೆ? ಎಷ್ಟು ಜನ ಹೋಗ್ತಾ ಇದ್ದಾರೆ? ಒಂದು 55 ಜನ. ಯಾವತ್ತು ಹೋಗೋದು? ಉದ್ದೇಶ ನಮ್ಮ ಹೋಗೋದು ಗಿಲ್ಲಿಗೋಸ್ಕರ. ರಾಮನಗರ ಜಿಲ್ಲಾ ಮಾಗಡಿ ತಾಲೂಕು, ನಾವು ಮಾಗಡಿಯಿಂದ ಮಾತಾಡ್ತಿರೋದು. ಗಿಲ್ಲಿ ಗೆಲ್ಲಬೇಕು. ಇದಕ್ಕೆ ರಾಜಕೀಯ ಪಕ್ಷ ಆಗಲಿ, ಇಲ್ಲ ಅಂತಂದರೆ ರಕ್ಷಣಾ ವೇದಿಕೆ ಆಗಲಿ ಗಿಲ್ಲಿ ಬಗ್ಗೆ ಅಪ್ರಚೋದನೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವ್ರ ಹೆಸರು ಅವರೇ ಹಾಳು ಮಾಡ್ಕೊತಾರೆ. ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಗಿಲ್ಲಿ ಗೆಲ್ಲಬೇಕು. ಏಕೆ? ಬಡವ್ರ ಮಗ ಗಿಲ್ಲಿ, ಅದಕ್ಕೋಸ್ಕರ ಗೆಲ್ಲಬೇಕು. ಅಲ್ಲ, ರಾಜಕೀಯ ಯಾರು ಮಾಡ್ತಾ ಇದ್ದಾರೆ? ರಾಜಕೀಯ ಮಾಡ್ತಿದ್ದಾರೆ. ಅದು ಯಾರು ಅಂತ ಹೇಳೋಕ್ಕಾಗಲ್ಲ ಅಣ್ಣ. ರಕ್ಷಣಾ ವೇದಿಕೆಯೂ ಇದ್ರ ಬಗ್ಗೆ ಅಪ್ರಚೋದನೆ ಮಾಡಿದ್ದಾರೆ. ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಮುಂದಿನ ಇದರಲ್ಲಿ ಬಿಗ್ ಬಾಸ್ ಬರಬಾರ್ದು, ಬ್ಯಾನ್ ಆಗಬೇಕು. ಇಲ್ಲಾಂತಂದರೆ ಬಿಗ್ ಬಾಸ್ಗೆ ಕಲ್ಲೇ ಹೊಡೆದ್ಬಿಡ್ತೀವಿ. ಹೆಸರು ಚಂದು ಅಂತ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.